ಲಾಲ್ಬಾಗ್ ರಸ್ತೆಯಲ್ಲಿರುವ ಬೆಂಗಳೂರಿನ ಸಮತಾ ಅಸೋಸಿಯೇಷನ್ ವತಿಯಿಂದ ಪ್ರತಿ ವರ್ಷದಂತೆ ಈ ಬಾರಿಯೂ ಬೇಸಿಗೆ ಶಿಬಿರ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಈ ಶಿಬಿರದಲ್ಲಿ ಪ್ರತಿ ವರ್ಷದಂತೆ ಈ ಬಾರಿಯೂ ಸುಮಾರು 25 ಮಕ್ಕಳು ಪಾಲ್ಗೊಂಡಿದ್ದರು. ಕಾರ್ಯಕ್ರಮದಲ್ಲಿ ಯೋಗಕ್ಕೆ ಸಂಬಂಧಪಟ್ಟಂತೆ ಹಾಗೂ ಜ್ಞಾಪಕ ಶಕ್ತಿಗೆ ಸಂಬಂಧಪಟ್ಟಂತೆ ಆಟಗಳನ್ನು ಆಡಿಸುವ ಮೂಲಕ ಮಕ್ಕಳನ್ನು ಸಂತೋಷಪಡಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಸಮತಾ ಲೇಡೀಸ್ ಅಸೋಸಿಯೇಷನ್ ಅಧ್ಯಕ್ಷ ಸುವರ್ಣ ಅಮರನಾಥ್, ಸದಸ್ಯರಾದ ರಾಮಾ ಮೀನಾಕ್ಷಿ, ರಾಜೀವ್ ಮೂರ್ತಿ, ಶೈಲಜಾ ರೆಡ್ಡಿ, ಸಂಗೀತ, ಪದ್ಮಾ, ಹೇಮಾ, ಪಾರ್ವತಿ, ವೀಣಾ, ಪದ್ಮಾ, ಸುಜಾತ, ಯಮುನಾ, ಕವಿತಾ, ಅಮಿತಾ, ಮೋಹನ, ಚಂದ್ರಲಕ್ಷ್ಮಿ, ಅನುಪಮ, ವಸುಮತಿ, ಅಶ್ವಿಕಾ ಮತ್ತು ಸೇರಿದಂತೆ ಹಲವಾರು ಗಣ್ಯರು ಈ ಸಂದರ್ಭದಲ್ಲಿ ಪಾಲ್ಗೊಂಡಿದ್ದರು. ಮಾಧ್ಯಮವೊಂದರಲ್ಲಿ ಮಾತನಾಡಿದ ಸಮತಾ ಲೇಡೀಸ್ ಅಸೋಸಿಯೇಷನ್ ಅಧ್ಯಕ್ಷರಾದ ಸುವರ್ಣ ಅಮರನಾಥ್ ರವರು ಚಿಕ್ಕದಾಗಿ 3 ವರ್ಷದಿಂದ ಬೇಸಿಗೆ ಶಿಬಿರ ಕಾರ್ಯಕ್ರಮವನ್ನು ನಡೆಸುತ್ತಿದ್ದೇವೆ. ಮಕ್ಕಳಿಗೋಸ್ಕರ ಮತ್ತು ಸುತ್ತಮುತ್ತಲೂ ಇರುವ ಮಕ್ಕಳನ್ನು ಕರೆಸಿ ವಿದ್ಯಾಭ್ಯಾಸ ಮತ್ತು ಗೇಮ್ ಆಟ ಆಡಿಸಿ ಅವರಿಗೆ ಅರಿವನ್ನು ಮೂಡಿಸುತ್ತಿದ್ದೇವೆ. ಈ ಸಂದರ್ಭದಲ್ಲಿ ಸಮತಾ ಲೇಡೀಸ್ ಮೆಂಬರ್ ಅಸೋಸಿಯೇಷನ್ ಹಾಗೂ ಎಲ್ಲಾ ಪದಾಧಿಕಾರಿಗಳಿಗೆ ಧನ್ಯವಾದವನ್ನು ತಿಳಿಸಿದರು. Opposite. ನಮಸ್ಕಾರ. ನಾನು ಸುವರ್ಣ ಅಮರನಾಥ್ ಅಂತ, ಸಮತಾ ಲೇಡೀಸ್ ಅಸೋಸಿಯೇಷನ್ ಪ್ರೆಸಿಡೆಂಟು. ಇವತ್ತು ನಾವು 3 ವರ್ಷದಿಂದನೂ ಮಕ್ಕಳಿಗೆ ಬೇಸಿಗೆ ಶಿಬಿರ ಅಂತ ಹೇಳ್ಬಿಟ್ಟು ಒಂದು ಚಿಕ್ಕದಾಗಿ ಕಾರ್ಯಕ್ರಮ ನಡೆಸ್ತಾ ಇದ್ವಿ. ಸುತ್ತಮುತ್ತ ಇರೋ ಮಕ್ಕಳನ್ನೆಲ್ಲ ಕರೆಸಿ ಅವ್ರಿಗೆ ಒಂದು ಎಜುಕೇಷನ್ ಬಗ್ಗೆ, ಒಂದು ಎಂಟರ್ಟೈನ್ಮೆಂಟ್ ಬಗ್ಗೆ ಎಲ್ಲನೂ ಒಂದು ಸ್ವಲ್ಪ ನಾಲೆಡ್ಜ್ ಕೊಡೋದು ಅಂತ ಅಂದ್ಕೊಂಡಿದ್ವಿ. ಅದೇ ಥರ ಈ ವರ್ಷ ಕೂಡ ಇವತ್ತಿನ ದಿವಸ ಕರೆಸಿದ್ದೀವಿ. ಒಂದು 20-25 ಮಕ್ಕಳುಗಳು ಬಂದಿದ್ದಾರೆ. ತುಂಬ ಎಂಜಾಯ್ ಮಾಡ್ತಾ ಇದ್ದಾರೆ. ಅವ್ರಿಗೆ ಒಳ್ಳೆ ಗೇಮ್ಸ್ಗಳಿಟ್ಟಿದ್ದೀವಿ, ಮತ್ತು ಪ್ರೇಯರ್ ಹೇಳ್ಕೊಟ್ವಿ, ಸ್ವಲ್ಪ ಯೋಗಾನೂ ಹೇಳ್ಕೊಟ್ವಿ. ಹಾಗೆ ಗೇಮ್ಸು ಮತ್ತು ಜನರಲ್ ನಾಲೆಡ್ಜ್
ನಾಲೆಡ್ಜ್ ಇಂಪ್ರೂವ್ ಆಗಲಿಕ್ಕೆ ಮೆಮೊರಿ ಟೆಸ್ಟು ಎಲ್ಲನೂ ಮಾಡಿಸಿದ್ದೀವಿ. ಅದರಲ್ಲಿ ಆ ಮಕ್ಕಳೆಲ್ಲ ತುಂಬ ಖುಷಿಯಾಗಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಅದಕ್ಕೆಲ್ಲ ಮೂಲ ಕಾರಣ ನಮ್ಮ ಕ್ಲಬ್ ಮೆಂಬರ್ಸು. ಅವರೆಲ್ಲ ಪಾಪ 9 ಗಂಟೆಗೆ ಬಂದು ಎಲ್ಲರೂ ಜೊತೆಗೂಡಿ ಇದಕ್ಕೆಲ್ಲ ಕಾರ್ಯಕಾರಿಣಿಗೆ ಎಲ್ಲರೂ ಕಾರ್ಯಕರ್ತರಾಗಿದ್ದಾರೆ. ಅವರ ಸಹಕಾರದಿಂದ ಇವತ್ತಿಂದು ಕಾರ್ಯಕ್ರಮ ತುಂಬ ಚೆನ್ನಾಗಿ ನಡ್ಕೊಂಡು ಬಂದಿದೆ. ಅವ್ರು ಇದ್ರೆ ಒಬ್ಬರು ಇಬ್ಬರು ಏನೂ ಮಾಡಲಿಕ್ಕಾಗಲ್ಲ. ಹಾಗಾಗಿ ನಾನು ನಮ್ಮ ಎಲ್ಲ ಸಮತಾ ಮೆಂಬರ್ಸ್ಗೂ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಇದೇ ಥರ ಅವ್ರ ಸಹಕಾರ ನಮ್ಗೆ ಯಾವಾಗಲೂ ಇರಬೇಕು. ಮತ್ತು ಈ ಥರ ಒಳ್ಳೊಳ್ಳೆ ಪ್ರೋಗ್ರಾಮ್ಸ್ಗಳು ಮಾಡಬೇಕು, ಸೊಸೈಟಿಗೆ ಏನಾದರೂ ಹೆಲ್ಪ್ ಆಗೋ ಥರ ಮಾಡಬೇಕು ಅನ್ನೋದೇ ಅಭಿಲಾಷೆ. ಅದಕ್ಕೆ ಇವರೆಲ್ಲರೂ ನನಗೆ ಸಹಕಾರ ಕೊಡ್ತಿದ್ದಾರೆ. ಹಾಗಾಗಿ ಈ ಸಮತಾ ತಂಡ ತುಂಬ ಚೆನ್ನಾಗಿ ನಡ್ಕೊಂಡು ಬರ್ತಾ ಇದೆ, 11 ವರ್ಷದಿಂದ ನಡ್ಕೊಂಡು ಬರ್ತಾ ಇದೆ. ಸೊ ಅದಕ್ಕಾಗಿ ನಾನು ಎಲ್ರಿಗೂ ಅಭಿನಂದನೆ ಸಲ್ಲಿಸ್ತೀನಿ. ಮತ್ತು ಇವತ್ತಿನ ಕಾರ್ಯಕ್ರಮ ತುಂಬ ಚೆನ್ನಾಗಿ ನಡೀತಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು. ಮಕ್ಕಳು ಯಾವ ಥರ ಟ್ಯಾಲೆಂಟ್ಗಳು ತೋರಿಸ್ತಾರೆ ಮೇಡಮ್? ಇವತ್ತಿಂದು ಮಕ್ಕಳುಗಳು ಎಲ್ಲರೂ ಬೇರೆ ಬೇರೆ ಕಡೆಯಿಂದ ಬಂದಿದ್ದಾರೆ. 1ನೇ ಕ್ಲಾಸಿಂದ ಹಿಡಿದು 8ನೇ ಕ್ಲಾಸ್ ತನಕ ತೊಗೊಂಡಿದ್ವಿ. ಬಟ್ ತುಂಬ ಚೆನ್ನಾಗಿ ರೆಸ್ಪಾಂಡ್ ಮಾಡಿದ್ದಾರೆ. ಮೆಮೊರಿ ಟೆಸ್ಟಲ್ಲೂ ಅಷ್ಟೇ ತುಂಬ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿಬಿಟ್ಟು ಅವ್ರವ್ರು ಏನೇನು ನೋಡಿದ್ದಾರೆ, ಏನು ಮೆಮೊರಿನಲ್ಲಿದೆ ಎಲ್ಲ ಚೆನ್ನಾಗಿ ಬರೆದಿದ್ದಾರೆ. ಮತ್ತು ಹಾಗಾಗಿ ಪ್ರೇಯರ್ ಹೇಳ್ಕೊಟ್ಟಾಗೂ ತುಂಬ ಚೆನ್ನಾಗಿ ಅವರು ಹೇಳಿದ್ದಾರೆ. ಮತ್ತು ಒಂದು ತಮಾಷೆ ಪ್ಲಸ್ ಒಂದು ಇಂಟೆಲಿಜೆನ್ಸ್ಗೆ ಅಂದ್ಬಿಟ್ಟು ಒಂದು ಬಲೂನ್ ಸ್ಪರ್ಧೆ ಇಟ್ಟಿದ್ವಿ. ಅದರಲ್ಲಿ ಕೂಡ 2 ಕ್ಯಾಟಗರಿ ಮಾಡಿದ್ವಿ. 2ರಲ್ಲೂ ಇಬ್ಬರೂ ತುಂಬ ಚೆನ್ನಾಗಿ 2 ಗ್ರೂಪ್ನವರು ತುಂಬ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿದ್ರು. ಮತ್ತು ಇಂಟ್ರೆಸ್ಟ್ ಇದೆ ಅವ್ರಿಗೆಲ್ಲನೂ. ಕೆಲವ್ರಿಗೆಲ್ಲನೂ ಸ್ವಲ್ಪ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಇರೋದ್ರಿಂದ ಹೇಳಲಿಕ್ಕೆ ಸ್ವಲ್ಪ ತೊಂದರೆ ಪಟ್ಕೊಂಡ್ರು. ಅದು ಬಿಟ್ಟರೆ ಅವ್ರಿಗೆ ನಾಲೆಡ್ಜ್ ಚೆನ್ನಾಗಿದೆ, ಹೇಳಬೇಕು ಅನ್ನೋ ಆಸಕ್ತಿ ಇದೆ. ಆ ಭಾಷೆ ಪ್ರಾಬ್ಲಮಿಂದ ಹೇಳೋಕ್ಕಾಗ್ತಿಲ್ಲ. ಹಾಗಾಗಿ ಅವರು ಸ್ವಲ್ಪ ಹಿಂದಕ್ಕೆ ಹೋದ್ರು ಅನಿಸುತ್ತೆ. ಅದರಲ್ಲಿ ಬಾಕಿ ಎಲ್ಲದರಲ್ಲೂ ತುಂಬ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ, ತುಂಬ ಖುಷಿಯಾಗೂ ಇದ್ದಾರೆ. ಎಲ್ಲರೂ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ. ಮತ್ತು ಕೊನೆಯಲ್ಲಿ ನಾವು ಅವ್ರಿಗೆಲ್ಲನೂ ಒಳ್ಳೊಳ್ಳೆ ಗಿಫ್ಟ್ಗಳನ್ನ ಅದನ್ನೆಲ್ಲ ಕೊಡಲಿಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಸ್ಪರ್ಧೆ ಎಲ್ಲ ಮುಗಿದ್ಮೇಲೆ ಇನ್ನೊಂದು 2 ಸ್ಪರ್ಧೆ ಇದೆ. ಅದೆಲ್ಲ ಆದಮೇಲೆ ಅವ್ರಿಗೆಲ್ಲ ನಾವು ಬಹುಮಾನ ಕೊಟ್ಟು ಮತ್ತು ತಿನ್ನಲಿಕ್ಕೂ ಸಹ ತಿನ್ನಲಿಕ್ಕೆ ಸಾಮಗ್ರಿಗಳನ್ನೆಲ್ಲ ಕೊಟ್ಟು ಅವ್ರನ್ನ ಸಂತೋಷ ಪಡಿಸ್ತೀವಿ. ಪ್ರತಿ ವರ್ಷ ಅವರೇ ಕೇಳ್ತಾರೆ, ಯಾವಾಗ ಮಾಡ್ತೀರಾ ಮೇಡಮ್ ಸಮ್ಮರ್ ಕ್ಯಾಂಪು ಅಂತ ಕೇಳೋ ಅಷ್ಟು ಚೆನ್ನಾಗಿದೆ ಅವ್ರಿಗೆ. ಆ ಆಸಕ್ತಿಯಿಂದ ಎಲ್ಲರೂ ಬರ್ತಿದ್ದಾರೆ. ಇದು ನಿಜವಾಗ್ಲೂ ಒಂದು ಸಂತೋಷದಾಯಕವಾದ ಸುದ್ದಿ. ಸೊ My topic is water. We must save our water. We should not never waste our water, and we should